ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ದ ಅನದರ್ ಡೇ ಆ್ಯಂಡ್ ಅನದರ್ ವ್ಲಾಗ್, ಅನದರ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ದಿನ. ಏನಕ್ಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದಿದ್ದಂಗೆ ನೋಡಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ನಾನು. ಸೊ ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಭಕ್ತಿಯಿಂದ ದೀಪ ಹಚ್ಚಿ ಹೋಗೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೋಗೋಣ, ದೀಪ ಹಚ್ಚೋಣ. ಆಗಿದ್ದೀನಿ, ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ. ಮಕ್ಕಳು ಮನೇಲಿ ಬೇರೆ ಹಂಗಲ್ಲ, ಇಲ್ಲಿ ಬೇರೆ ಹಂಗಿರುತ್ತೆ. ಎಲ್ಲ ಲಾಕ್ ಮಾಡ್ಕೊತೀವಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಬಿಡುತ್ತೆ. ಮಸಾಲೆ ಮಾಡಿ ಯಾರು ಮುಡಿಯೋರು ಬರಪ್ಪ. ಇಲ್ಲ ಮಗಳು ಮಾಮ ಬಂದ ಅಜ್ಜಿ ಬಂದ ಅಜ್ಜಿ ಮಾಮ ಬನ್ನಿ ಬನ್ನಿ, ಪಾಪು ಬಂದಿದ್ದಾರೆ. ಇರಮ್ಮ ಇರಮ್ಮ ಇರಮ್ಮ. ಆಯ್ತಮ್ಮ ಆಯ್ತಮ್ಮ ಆಯ್ತು ಮಗಳು, ಆಗೋಯ್ತಮ್ಮ. ಆಯ್ತು ಮಗಳು. ಇರು ಬಂದ, ಇರು ಬಂದ.
ಎಲ್ಲಮ್ಮ ಕೂದಲು ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ ಆಫ್ ಮುಡಿ ಕೊಡ್ಸಿರೋ ದಿನ. ನನಗೆ ಯಾವ ಥರ ಫೀಲ್ ಆಯ್ತು ಅಂತಂದರೆ, ನಾನು ಯಾವತ್ತೂ ನನ್ನ ಮಗಳಿಗೆ ಅಷ್ಟು ಹರ್ಟ್ ಮಾಡೇ ಇರಲಿಲ್ಲ. ಅಂದರೆ ಅವ್ರು ಗಟ್ಟಿಯಾಗಿ ಕಾಲು ಕೈಯೆಲ್ಲ ಹಿಡ್ಕೊಳ್ಳಿ ಅಲ್ಲಾಡಿದ್ರೆ ಏನಾದರೂ ತಲೆಗೆ ಏಟಾಗ್ಬೋದು ಅಂತ ಹೇಳಿದರು. ಅಷ್ಟು ಹರ್ಟ್ ನಾನು ಯಾವತ್ತೂ ನನ್ನ ಮಗಳಿಗೆ ಮಾಡಿಲ್ಲ, ಅಷ್ಟು ಹರ್ಟ್ ಅವತ್ತು ಮಾಡಿಬಿಟ್ಟೆ ನಾನು. ಬಟ್ ಸ್ಟಿಲ್ ಆಗಿದ ತಕ್ಷಣ ಎಷ್ಟೊತ್ತಿಗೆ ಎತ್ಕೊಂಡ್ಬಿಡ್ತೀನಪ್ಪ ನನ್ನ ಮಗಳನ್ನ, ಎತ್ಕೊಂಡು ಆಚೆ ಯಾವಾಗ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಫೀಲ್ ಆಗ್ತಿತ್ತು ನನಗೆ. ಹಾಗೇನೆ ಮುಡಿ ಆಯಿತು ಅಂದ ತಕ್ಷಣ ಆಚೆ ಕರ್ಕೊಂಬಂದು ಅವಳಿಗೆ ಸ್ನಾನ ಮಾಡಿಸಿ ಬೇಗ ಬೇಗ ನೀಟಾಗಿ ಬೇರೆ ಬಟ್ಟೆ ಹಾಕಿ ಅವಳನ್ನ ಸಮಾಧಾನ ಮಾಡಿ, ಓ ಮೈ ಗಾಡ್, ಆ ಮೂಮೆಂಟ್ ನನಗೆ ಈ ಕಡೆ ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು, ಬಿಕಾಸ್ ಅಷ್ಟು ಕಿರ್ಚಾಡ್ತಿದ್ಲಲ್ಲ ನನಗೆ ಒಳಗಡೆ ತಲೆ ಒಳಗಡೆ ನಂಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿತ್ತು. ನನಗೆ ಹಾಗೆ ಒಂಥರ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದೆ. ಆ ಒಂದು ಪ್ಯಾನಿಕಿಂಗ್ ಸ್ಟೇಜಿಂದ ಆಚೆ ಬರೋ ಒಂದು ಪ್ರಾಸೆಸ್ ಇದೆಯಲ್ಲ, ಅದು ತುಂಬ ಟಫ್ ಅಂತ ಅನಿಸುತ್ತೆ. ಬಿಕಾಸ್ ಆ ಪ್ರೆಷರ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಇಟ್ಸ್ ವೆರಿ ಹಾರ್ಡ್. ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ ಆ ಸಿಚುಯೇಷನ್ನ. ಬಿಕಾಸ್ ಅಮ್ಮಂದ್ರಿಗೆ ಗೊತ್ತಿರುತ್ತೆ ಮಕ್ಕಳು ಹೊತ್ತಾಗ ಯಾವ ಥರ ಹೆಂಗೆ ಸಮಾಧಾನ ಮಾಡಬೇಕು ಅಂತ. ನಾನು ಫುಲ್ ಅವಳನ್ನ ಕಾಮ್ ಡೌನ್ ಮಾಡಿ, ಓಕೆ ಇವಾಗ ಖುಷಿಯಿಂದ ಅವ್ರ ಅಪ್ಪನ ಹತ್ರ ಹೋಗ್ತಿದ್ದಾಳೆ, ಅವ್ರ ಮಾಮನ ಹತ್ರ ಹೋಗ್ತಿದ್ದಾಳೆ ಅಂದಾಗ ಮಾತ್ರ ಅವ್ರ ಕೈಗೆ ಕೊಟ್ಟಿದ್ದೀನಿ ಹೊರತು ಅಲ್ಲಿ ತನಕ ನಾನು ಯಾರ ಕೈಗೂ ಅವಳನ್ನ ಕೊಟ್ಟಿಲ್ಲ. ಮತ್ತು ನನಗನ್ಸಿದ್ದು ನಾನು ವೆಂಕಟೇಶ್ವರ ಸ್ವಾಮಿಗೆ ನನ್ನ ಮಗಳಿಗೆ ಮುಡಿ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಥರ ಆಯಿತು. ಅಂದರೆ ನಾನು ತಿರುಪತಿಗೆ ಹೋಗಿ ಕೊಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ತಿರುಪತಿಗೆ ಹೋಗೋಕ್ಕಾಗಲಿಲ್ಲ ನಾನು. ಸೊ ಅದಕ್ಕೆ ನಾನು ನಮ್ಮ ಮೈಸೂರಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಡಿಸ್ದೆ. ಸೊ ಈ ಒಂದು ಮುಡಿ ಕೊಡಿಸೋದು ಐ ಫೀಲ್ ಇಟ್ ಈಸ್ ವೆರಿ ಎಮೋಷ್ನಲಿ ಕನೆಕ್ಟೆಡ್. ಬಿಕಾಸ್ ಅವ್ರ ಡ್ಯಾಡಿಗೆ ಇಷ್ಟ ಇರಲಿಲ್ಲ ಮುಡಿ ಕೊಡಿಸೋದು. ಅವ್ರ ಡ್ಯಾಡಿಗೆ ಏನಿದ್ರು ಉದ್ದ ಕೂದಲು ಬಿಡಬೇಕು ಅಂತ ಆಸೆ ಇತ್ತು. ಯಾರ ತನಗೆ ಇಷ್ಟ ಇರಲ್ಲ ಅಲ್ವಾ, ಲಾಂಗ್ ಹೇರ್ ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ನಾನು ಅಂದ್ಕೊಂಡಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಲ ಹೋಗಿ ಮುಡಿ ಕೊಡಿಸಿದ್ದೀನಿ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮಿಂದ ತಿರುಪತಿಗೆ ಹೋಗಿ ಪಂಚಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ತಿರುಪತಿಗೆ ಹೋಗಿ ಪಂಚಮುಡಿ ಕೊಡಿಸ್ತೀನಿ, ಸೊ ದಟ್ ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಕೆಲವ್ರು ಹೇಳ್ತಾರೆ ಮುಡಿ ಕೊಡ್ಸಿದ್ರೆ ಮತ್ತೆ ಚೆನ್ನಾಗಿ ಕೂದಲು ಬರುತ್ತೆ, ತುಂಬ ಒತ್ತೊತ್ತಾಗಿ ಥಿಕ್ಕಾಗಿ ಬರುತ್ತೆ ಕೂದಲು ಅಂತ ಹೇಳ್ತಾರೆ. ಬಟ್ ನನಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಜೆನೆಟಿಕಲಿ ಮತ್ತು DNA ಏನು ಒಂದು ಕೂದಲು ಡಿಸೈಡ್ ಆಗಿರುತ್ತೋ ಮಕ್ಕಳಿಗೆ ಅಷ್ಟೇ ಬರುತ್ತೆ ಅಂತ ನನಗನ್ಸುತ್ತೆ. ಕೆಲವೊಬ್ಬರಿಗೆ ಫಾಸ್ಟಾಗಿ ಗ್ರೋ ಆಗುತ್ತೆ, ಕೆಲವೊಬ್ಬರಿಗೆ ಸ್ಲೋ ಆಗಿ ಗ್ರೋ ಆಗ್ತಿರುತ್ತೆ. ಕಂಪೇರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ, ಓ ಇವಳಿಗೆ ಅಷ್ಟು ಜುಟ್ಟು ಬೇಗ ಬಂದ್ಬಿಟ್ಟಿದೆ, ಇವಳಿಗೆ ಇನ್ನೂ ಬಂದೇ ಇಲ್ಲ ಅನ್ನೋ ಥರ. ಬಟ್ ಅದೊಂಥರ ಕೆಲವೊಬ್ರಿಗೆ ಸ್ಲೋ ಆಗಿ ಬೆಳೆಯುತ್ತೆ, ಕೆಲವೊಬ್ರಿಗೆ ಫಾಸ್ಟಾಗಿ ಬೆಳೆಯುತ್ತೆ. ಅದ್ರಲ್ಲಿ ಕಂಪೇರ್ ಮಾಡಿ ಮಾತಾಡೋ ಅಂಥದ್ದು ಏನೂ ಇಲ್ಲ ಅನಿಸುತ್ತೆ. ನನ್ನ ಮಗಳಿಗೆ ಇವಾಗ ಮೊನ್ನೆ ಕೊಡ್ಸಿದ್ದು ಅನಿಸುತ್ತೆ. ಇವಾಗ ಆಲ್ರೆಡಿ ಚಿಕ್ಕ ಚಿಕ್ಕ ಪೋರ್ಸ್ ಟೈಪ್ ಸ್ಟಾರ್ಟ್ ಆಗಿದೆ. ಅಂದರೆ ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಹೇರ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಜೆನೆಟಿಕ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪೇರೆಂಟ್ಸ್ಗೂ ಅವ್ರ ಮಕ್ಳಿಗೆ ಮುಡಿ ಕೊಡಬೇಕಾದ್ರೆ ಒಂದು ಎಮೋಷ್ನಲ್ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ನನಗೂ ಆ ಎಮೋಷ್ನಲ್ ಕನೆಕ್ಷನ್ ತುಂಬ ಫೀಲ್ ಆಯಿತು. ಮತ್ತು ಐ ಫೆಲ್ಟ್ ದಿಸ್ ಇಸ್ ದ ವಾಟ್ ಹರ್ ಜರ್ನಿ ಟು ಹರ್ ಫ್ಯಾಷನ್ ಅಥವಾ ಏನೋ ಒಂದು ನೇಮ್ ಕೊಡಬೇಕು ಅಂತಂದರೆ ಐ ಫೀಲ್ ವೆರಿ ಮಚ್ ಎಮೋಷ್ನಲಿ ಕನೆಕ್ಟೆಡ್ ಟು ಇಟ್. ಬಿಕಾಸ್ ನಾನು ಅದನ್ನು ಮಾಡಿದ್ದೀನಿ. ಯಾವ ಥರ ಫ್ಯಾಷನ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಟ್ರೈಟ್ನಿಂಗ್, ಕೆರೆಟಿನ್ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಈಸ್ ಮೈ ಡಾಟರ್ಸ್ ಜರ್ನಿ ಟು ಹರ್ ಫ್ಯಾಷನ್ ಸ್ಟೈಲ್ ಏನಾದರೂ ಆಗಿರ್ಬೋದು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಎಕ್ಸ್ಪೀರಿಯನ್ಸ್ ಆಲ್ ಆಫ್ ದೋಸ್ ವಿತ್ ಫುಲ್ ಹಾರ್ಟ್. ಅವಳು ಏನು ಕೇಳ್ತಾಳೆ ಆ ಥರ ಒಂದು ಫ್ಯಾಷನ್ನ
ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಇಫ್ ಇಟ್ ಈಸ್ ರೈಟ್ ಆ್ಯಂಡ್ ಇಫ್ ಇಟ್ ಫೀಲ್ಸ್ ಗುಡ್ ಆ್ಯಂಡ್ ನ್ಯಾಚುರಲ್, ಅಫ್ಕೋರ್ಸ್ ನಾನು ಅದನ್ನು ಮಾಡೇ ಮಾಡ್ತೀನಿ ಅವಳು ಕೇಳಿದ್ದನ್ನು. ಸೊ ಇದಾಗಿತ್ತು ಈ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು, ಬಾಯ್. ಮುಂದಿನ ವಿಡಿಯೋದಲ್ಲಿ